ರಾಮ ಹರೇ ಕೃಷ್ಣ ಚಳುವಳಿಯ ಮೂಲ ಎಲ್ಲಿ? ಕೃಷ್ಣ ಪ್ರಜ್ಞೆಯ ಇಸ್ಕಾನ್ ಇಮ್ಮಡಿ ಧ್ರುವಭಾವಿಯೇ, ಮಾಜುಲಿ ದ್ವೀಪದ ಕೃಷ್ಣ ಪ್ರಜ್ಞೆ ಮತ್ತು ಭಜನೆ ಬಳುವಳಿ. ನೋಡುಗರಿಗೆ ನಮಸ್ಕಾರ. ನಾನು ದೀಕ್ಷಾ ಬಂಗೇರ. ಗೌಡಿಯ ಬ್ರಾಹ್ಮಣರ ಮದ್ದಳೆ ಭಕ್ತಿಯ ಹರಿವು ಇಂದಿನ ಸುದ್ದಿಗೆ ಸ್ವಾಗತ. ಹಲವಾರು ದೇಶಗಳಲ್ಲಿ ಇಸ್ಕಾನ್ ಬಗೆಗೆ ಒಳ್ಳೆಯ ಮಾತು, ಕೆಟ್ಟ ಮಾತು ಎರಡೂ ಇದೆ. ಅದು ಯಾಕೆ? ಬಾಂಗ್ಲಾದೇಶದ ಇಸ್ಕಾನ್ ಸನ್ಯಾಸಿ ಚಿನ್ಮಯ ಕೃಷ್ಣದಾಸ್ ಬಂಧನ ಮತ್ತು ಜಾಮೀನು ನಿರಾಕರಣೆ ಸ್ವಲ್ಪ ಗಂಭೀರ ವಿಷಯವಾಗಿದೆ. ಭಾರತದಲ್ಲಿ ಕೆಲವರನ್ನು ಧರ್ಮದ ಆಧಾರದಲ್ಲಿ ಬಂಧಿಸಿ ಜಾಮೀನು ನಿರಾಕರಿಸಿದ್ದು ಈಗಾಗಲೇ ಕೆಲವೊಮ್ಮೆ ನಡೆದಿದೆ. ಅದು ಅಂತಾರಾಷ್ಟ್ರೀಯವಾಗಿ ಟೀಕೆಗೆ ಒಳಗಾಗಿದೆ. ಇದರ ನಡುವೆ ಢಾಕಾ ಉಚ್ಚ ನ್ಯಾಯಾಲಯದಲ್ಲಿ ಇಸ್ಕಾನ್ ಒಂದು ಭೀಕರವಾದಿಗಳು ಇರುವ ಸಂಸ್ಥೆ, ಅದನ್ನು ನಿಷೇಧಿಸಬೇಕು ಎಂದು ಕೆಲವರು ಅರ್ಜಿ ಸಲ್ಲಿಸಿದ್ದರು. ಇದರ ನಡುವೆ ಬಾಂಗ್ಲಾದೇಶದ ಇಸ್ಕಾನ್ನವರು ನಮಗೂ ಚಿನ್ಮಯ ಕೃಷ್ಣದಾಸ್ಗೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಇದರ ಮೇಲೆ ಢಾಕಾ ಹೈಕೋರ್ಟ್ ಇಸ್ಕಾನ್ ನಿಷೇಧಿಸುವುದಿಲ್ಲ ಎಂದು ತೀರ್ಪು ನೀಡಿ ಆ ಸಂಬಂಧದ ಅರ್ಜಿಯನ್ನು ವಜಾ ಮಾಡಿದೆ. ಚಿನ್ಮಯ ಕೃಷ್ಣದಾಸ್ ವಿರುದ್ಧ ದೇಶದ್ರೋಹದ ಆರೋಪವನ್ನು ಹೊರಿಸಲಾಗಿದೆ. ಈ ಆರೋಪ ಹೊರಿಸಲು ಇಸ್ಕಾನ್ ಬಾವುಟಕ್ಕಿಂತ ಕೆಳಮಟ್ಟದಲ್ಲಿ ಬಾಂಗ್ಲಾದೇಶದ ಧ್ವಜ ಹಾರಿಸಿದ್ದಾರೆ ಎಂಬುದು ಕೃಷ್ಣದಾಸ್ ಮೇಲೆ ಇರುವ ಆರೋಪ. ಇದು ಕೂಡ ಭಾರತದಲ್ಲಿ ನಡೆದ ಹಲವು ಪ್ರಕರಣಗಳನ್ನು ಹೋಲುತ್ತದೆ. ಕೊಡಿಯಲ್ಲಿ ಹಸಿರು ಬಣ್ಣ ನೋಡುತ್ತಲೇ ಅದು ಪಾಕಿಸ್ತಾನದ ಧ್ವಜ ಎಂದು ಆರೋಪ ಮಾಡಿದ್ದಿದೆ. ಹಸಿರು ಬಣ್ಣವು ಭಾರತದ ಸಹಿತ ಜಗತ್ತಿನ ನಾನಾ ದೇಶಗಳ ಬಾವುಟಗಳಲ್ಲಿ ಇದೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಮುಸ್ಲಿಂ ಸಂಘಟನೆಗಳು ಹಸಿರು ಮತ್ತು ನಕ್ಷತ್ರ ಹೊಂದಿದ ಬಾವುಟವನ್ನು ಹೊಂದಿರುತ್ತಾರೆ. ಇನ್ನು ಇಸ್ಕಾನ್ ಎಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಎಂಬುದಾಗಿದೆ. ಅಂದರೆ ಇದನ್ನು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆಯ ಸಂಘಟನೆ ಎಂದು ಹೇಳಬಹುದು. ಇದಕ್ಕೆ ಮೂಲ ಗೌಡಿಯ ವೈಷ್ಣವ ಹಿಂದೂ ಸಂಘಟನೆಯವರ ಹರೇ ಕೃಷ್ಣ ಚಳುವಳಿಯು ಒಂದು ಕಾರಣ ಎನ್ನಬಹುದು. ನಮ್ಮಲ್ಲಿನ ಗೌಡ ಸಾರಸ್ವತ ಬ್ರಾಹ್ಮಣರಿಗೂ ಈ ಗೌಡೀಯ ಬ್ರಾಹ್ಮಣರಿಗೂ ತುಂಬಾ ಹಳೆಯ ಸಂಬಂಧ. ಗೌಡ ದೇಶ ಎನ್ನುವುದು ಬ್ರಹ್ಮಪುತ್ರ ನದಿಯ ಆಚೀಚೆ ಅಂದಿನ ಮಗಧ, ಈಗಿನ ಅಸ್ಸಾಂ, ಬಿಹಾರ, ಪಡ್ವಣ ಬಂಗಾಳದಲ್ಲಿ ಇದ್ದ ಪ್ರದೇಶ ಹಾಗೂ ಗೌಡೀಯ ಬ್ರಾಹ್ಮಣ ವರ್ಗ ಈಗಲೂ ಅಲ್ಲಿದ್ದಾರೆ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವಾಗಿದೆ ಮಾಜುಲಿ. ಇದು ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿರುವ ದ್ವೀಪವಾಗಿದೆ. ಇಲ್ಲಿ ಮುಖ್ಯವಾಗಿ ಈಗಲೂ ಕೃಷ್ಣ ಮತ್ತು ವೈಷ್ಣವ ಪ್ರಜ್ಞೆ ತೀವ್ರವಾಗಿದೆ. ಇವರ ಭಜನೆಯ ಪಾಣಿಯನ್ನೇ ಹರೇ ಕೃಷ್ಣ ಚಳುವಳಿಯವರು ಮತ್ತು ಇಸ್ಕಾನ್ನವರು ಅನುಸರಿಸುತ್ತಿರುವುದು ಇಂದಿಗೂ ಪ್ರಸ್ತುತವಾದುದಾಗಿದೆ. ಆ ಹರೇ ಕೃಷ್ಣ ಚಳುವಳಿಗೆ ಹರೇ ರಾಮ ಚಳುವಳಿಯೂ ಸೇರಿಕೊಂಡು ಅದು 60-70ರ ದಶಕದಲ್ಲಿ ಹಿಪ್ಪಿಗಳ ಸೇರುವಿಕೆಯೊಡನೆ ಒಂದಷ್ಟು ಕೆಟ್ಟ ಹೆಸರನ್ನು ಸಹ ಸಂಪಾದಿಸಿತ್ತು. ಹಿಪ್ಪಿಗಳು ಮಾದಕ ವ್ಯಸನಿಗಳಾಗಿ ಅಕ್ರಮ ಸಂಬಂಧಗಳೊಡನೆ ಹಾಗೂ ಸ್ವಚ್ಛತೆ ಪಾಲಿಸದೆ ತಿರುಗಾಡಿದ್ದರಿಂದ ಹರೇ ರಾಮ ಹರೇ ಕೃಷ್ಣ ಸ್ವಲ್ಪ ಹಿನ್ನಡೆ ಕಂಡಿತು. ಎಲ್ಲ ಭಾಷೆಗಳಲ್ಲೂ ಈ ಹರೇ ರಾಮ ಹರೇ ಕೃಷ್ಣ ಖಂಡನೆಯ ಇಲ್ಲವೇ ಲಘುಟೀಕೆಯ ಚಲನಚಿತ್ರಗಳು ಕೂಡ ಬಂದಿದೆ. ಇದು ಇತ್ತೀಚಿನ ಕಾಲ. ಆ ಕಾಲದಲ್ಲಿ ಏನಾಯಿತು ನೋಡೋಣ. ಮಗಧವು ಮುಖ್ಯವಾಗಿ ಜೈನ ವ್ಯಾಪಾರಿ ರಾಜ್ಯವಾಗಿತ್ತು. ನದಿ, ಕಡಲು ದಾರಿಯಾಗಿ ಆಗಲೇ ವ್ಯಾಪಾರ ಚಿಗುರಿತ್ತು. ಆದರೆ ನಿರಂತರ ಕೆಲವು ವರ್ಷ ಕ್ಷಾಮ ಕಾಡಿತು. ಇದರಿಂದ ನೊಂದ ಚಂದ್ರಗುಪ್ತನು ಮಗನಿಗೆ ರಾಜ್ಯ ಒಪ್ಪಿಸಿ ಭದ್ರಬಾಹು ಮುನಿಯ ಶಿಷ್ಯನಾಗಿ ಸನ್ಯಾಸತ್ವ ಸ್ವೀಕರಿಸಿ ಕ್ರಿಸ್ತಪೂರ್ವ 298ರಲ್ಲಿ ಶ್ರವಣಬೆಳಗೊಳಕ್ಕೆ ಬಂದನು. ಇಲ್ಲಿಯೇ ಮುಂದೆ ಸಮಾಧಿ ಹೊಂದಿದನು. ಚಂದ್ರಗುಪ್ತ ಸಮಾಧಿ, ಚಂದ್ರಗುಪ್ತ ಬಸದಿ ಶಾಸನ ಶ್ರವಣಬೆಳಗೊಳದಲ್ಲಿ ಇದೆ. ಗೌಡಿಯ ಬ್ರಾಹ್ಮಣರ ಮದ್ದಳೆ ಕೀರ್ತನೆ ಪ್ರಸಿದ್ಧವಾದುದು. ಅದಕ್ಕೆ ಯುರೋಪಿನ ಹಾರ್ಮೋನಿಯಂ ಸೇರಿದ್ದೇ ಇಸ್ಕಾನ್ ಆರಾಧನೆಯ ಪರಿ. ಈ ವ್ಯಾಪಾರಿ ಗೌಡಿಯ ಬ್ರಾಹ್ಮಣರಲ್ಲಿ ಕೆಲವರು ಬ್ರಹ್ಮಪುತ್ರನನ್ನು ಬಿಟ್ಟು ಸರಸ್ವತಿ ನದಿ ಇತ್ತು ಎನ್ನಲಾದ ಪ್ರದೇಶಕ್ಕೆ ಬಂದರು. ಹಾಗಾಗಿ ಅವರು ಗೌಡ ಸಾರಸ್ವತ ಎಂಬ ಹೆಸರನ್ನು ಗಳಿಸಿದರು. ಒಂದು ವ್ಯಾಪಾರಿ ವ್ಯವಹಾರ, ಇನ್ನೊಂದು ವಿದೇಶಿಯರ ದಾಳಿ ಇತ್ಯಾದಿ ಕಾರಣದಿಂದ ಗೌಡ ಸಾರಸ್ವತ ಬ್ರಾಹ್ಮಣರು ತೆಂಕಣಕ್ಕೆ, ಕನ್ಯಾಕುಮಾರಿ ಮತ್ತು ಒಳನಾಡಿನಲ್ಲೆಲ್ಲ ಹರಡಿಕೊಂಡರು. ಮೂಲದಲ್ಲಿ ಗೌಡೀಯ ಬ್ರಾಹ್ಮಣರು ಬಹುತೇಕ ಮಾಂಸ ತಿನ್ನದಿದ್ದರು, ಮೀನು ತಿನ್ನುತ್ತಿದ್ದರು. ಈಗಲೂ ಬಂಗಾಳ, ಅಸ್ಸಾಂ ಮೊದಲಾದ ಕಡೆ
ಮೀನು ತಿನ್ನುವ ಬ್ರಾಹ್ಮಣರು ಎಲ್ಲ ಕಡೆ ಕಂಡುಬರುತ್ತಾರೆ. ಅದು ಅತ್ತ ಇರಲಿ. ಮತ್ತೆ ಈಗ ಇಸ್ಕಾನ್ ಕೃಷ್ಣ ಪ್ರಜ್ಞೆಯನ್ನು ಗಮನಿಸೋಣ. 1966ರಲ್ಲಿ ಪಡುವಣ ಬಂಗಾಳದ ನಾಡಿಯಾ ಜಿಲ್ಲೆಯ ನವದ್ವೀಪದ ಮಾಯಾಪುರದಲ್ಲಿ ಸ್ವಾಮಿ ಪ್ರಭುಪಾದ ಅವರು ಇಸ್ಕಾನ್ ಸ್ಥಾಪಿಸಿದರು. ಭಕ್ತಿಯೋಗದ ಮೂಲಕ ದೈವತ್ವ ಪಡೆಯುವುದಾಗಿ ಹೇಳುತ್ತಾರೆ. ಇಸ್ಕಾನ್ನವರು ಕೃಷ್ಣನನ್ನು ಮಾತ್ರ ಸ್ವಯಂ ಭಗವಾನ್ ಎನ್ನುತ್ತಾರೆ. ಆದರೆ ಕೃಷ್ಣ, ಬಲರಾಮ, ಸುಭದ್ರೆಯರ ತೇರು ನಡೆಸುತ್ತಾರೆ. ಇದು ಪುರಿ ಜಗನ್ನಾಥ ಆಲಯದ ಪದ್ಧತಿಯಾಗಿದೆ. ಹಾರ್ಮೋನಿಯಂ ಮತ್ತು ತಬಲ ಹಿಡಿದು ಕೀರ್ತನೆ ಹಾಡುವುದು ಇಸ್ಕಾನ್ನವರ ಪ್ರಮುಖ ಆರಾಧನಾ ಕ್ರಮ. ಇಸ್ಕಾನ್ನವರ ಕತ್ತಲೆ ಬದಿ ಇರುವುದಾಗಿ ಸಾಕಷ್ಟು ಬರಹಗಳು ಬಂದಿದೆ. ಮಹಾರಾಷ್ಟ್ರದಲ್ಲಿ ದಂತವೈದ್ಯ ಪದವಿ ಪಡೆದ ಹಸ್ಕಿ ಎನ್ನುವವರು ಎಲ್ಲ ಬಿಟ್ಟು ಇಸ್ಕಾನ್ ಸೇರಿದ್ದರು. ಮುಂದೆ ಭ್ರಮನಿರಸನಗೊಂಡು ಹೊರಬಂದವರು ಅದಕ್ಕೆ ಕಾರಣವಾದ ಅಂಶಗಳನ್ನು ಬರೆದಿದ್ದಾರೆ. ಇವರ ಇಡೀ ಕುಟುಂಬ 15 ವರ್ಷಗಳ ಕಾಲ ಇಸ್ಕಾನ್ನಲ್ಲಿ ಇತ್ತು. ಈಗಲೂ ನನ್ನ ತಾಯಿ ಮನೋವಿಭ್ರಮೆಗೊಳಗಾದಂತೆ ಆಗಾಗ ಅಳುತ್ತಾ ಇಸ್ಕಾನ್ ಅನ್ನು ಬೈಯುತ್ತಿರುತ್ತಾಳೆ. ನನ್ನ ತಾಯಿಯ ಹೆತ್ತವರು ಮೊದಲು ಇಸ್ಕಾನ್ ಸೇರಿದ್ದರು, ಆಮೇಲೆ ನನ್ನ ತಾಯಿ. ಆಕೆಯ ಸಹೋದರ ಸಹೋದರಿ ಕೂಡ ಇಸ್ಕಾನ್ ಭಾಗವಾಗಿದ್ದರು. ನಮ್ಮ ಕುಟುಂಬದಲ್ಲಿ ವೈದ್ಯರಿದ್ದುದರಿಂದ ಇಸ್ಕಾನ್ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ಮಾಡುತ್ತಿದ್ದರು. ಇಲ್ಲಿ ಭಕ್ತಿಗಿಂತ ರಾಜಕೀಯವೇ ಹೆಚ್ಚು ಇದೆ ಎಂದು ಹಸ್ಕಿಯ ಸೋದರ ಮಾವ ಆಗಾಗ ಬಿಸುಸುಯುತ್ತಿದ್ದರು. ನನ್ನ ಸೋದರ ಮಾವನೇ ನನ್ನ ಚಿಕ್ಕಮ್ಮನಿಗೆ ಇಸ್ಕಾನ್ ಭಕ್ತನೊಬ್ಬನ ಜೊತೆ ಮದುವೆ ಮಾಡಿದ್ದರು. ಆದರೆ ಆತನು ಬಯೋಪೋಲಾರ್ ದ್ವಿಧ್ರುವ ಮನೋಕಾಯಿಲೆ ಇದ್ದುದರಿಂದಲೇ ಇಸ್ಕಾನ್ನಲ್ಲಿ ಇದ್ದ ಎಂದು ಆಮೇಲೆ ಗೊತ್ತಾಯಿತು. ಕೊನೆಗೆ ಅಲ್ಲೇ ಇದ್ದ ನನ್ನ ಅಜ್ಜಿ ಮಗಳಿಗೆ ಬೇರೆ ಮದುವೆ ಮಾಡಿದಳು. ಈತನು ನಮ್ಮ ಇಡೀ ಕುಟುಂಬವನ್ನು ಬಾಯಿಗೆ ಬಂದಂತೆ ಬೈಯುತ್ತಿದ್ದ. ನನ್ನ ಚಿಕ್ಕಮ್ಮ ಅದರಲ್ಲೇ ನೊಂದು ಸಾವು ಕಂಡರು. ಹೀಗೆ ಈ ಕುಟುಂಬದ ಕಥೆಯಲ್ಲದೆ ಇಂಥ 100 ಕಥೆಗಳಿದೆ. ಶ್ರೀಮಂತ ಕುಟುಂಬದ ಹುಡುಗರನ್ನು ಹಿಡಿದು ಆಸ್ತಿ ಹೊಡೆಯುತ್ತಾರೆ, ಮಕ್ಕಳ ತಲೆ ತಿದ್ದುತ್ತಾರೆ, ಮತಾಂತರ ಮಾಡುತ್ತಾರೆ ಎಂದಿತ್ಯಾದಿಯಾಗಿ ಇಸ್ಕಾನ್ ಮೇಲೆ ದೂರುಗಳಿದೆ. ಅವೆಲ್ಲ ಅಪಪ್ರಚಾರ ಎಂದು ಇಸ್ಕಾನ್ನವರು ಹೇಳುತ್ತಾರೆ. ಇವರು ಊಟ ಕೊಡುವುದು ಮತ್ತು ಅದಕ್ಕೆ ಲೋಕದೆಲ್ಲೆಡೆ ಹಣ ಒಗ್ಗೂಡಿಸುವುದು ಒಂದು ದೊಡ್ಡ ರಾಕೆಟ್ ಎಂಬ ಆರೋಪವಿದೆ. ದಾಸ ಚಳುವಳಿಯಂತೆ ಇಸ್ಕಾನ್ ಅನುಯಾಯಿಗಳು ಹೆಸರಿಗೆ ಜೊತೆಗೆ ದಾಸ ದಾಸಿ ಸೇರಿಸಿಕೊಳ್ಳುತ್ತಾರೆ. ಬ್ರಿಟನ್ ಸಂಬಂಧಿ ಮತ್ತು ಭಾರತದ ನೆರೆಹೊರೆಯ ಎಲ್ಲ ದೇಶಗಳಲ್ಲಿ ಇಸ್ಕಾನ್ ತನ್ನ 100 ಶಾಖೆಗಳನ್ನು ಹೊಂದಿದೆ. ಇಂದು ಇಸ್ಕಾನ್ ಇಲ್ಲದ ಖಂಡ ಯಾವುದೂ ಇಲ್ಲ. ಹಿಮ್ಮುಖ ಇಸ್ಕಾನ್ಗಿದೆ ಎಂದು ಹಲವರು ದೂರುತ್ತಾರೆ. ಅದು ಅಪಪ್ರಚಾರ ಎನ್ನುತ್ತಾರೆ ಇಸ್ಕಾನ್ನವರು. ಬೆಂಕಿ ಇಲ್ಲದೆ ಹೊಗೆ ಏಳುತ್ತದೆಯೇ? ಗೌಡಿಯ ಬ್ರಾಹ್ಮಣರ ಮದ್ದಳೆ ಭಕ್ತಿಯ ಹರಿವು. ಇಂದಿನ ಸುದ್ದಿನ ಇಲ್ಲಿಗೆ ಮುಗಿಸೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.